ಬನ್ನಿ ಈಗ ತೋಟಕ್ಕೆ ಹೋಗುವ. ನೋಡಿ ಅಲ್ಲಿ ತನಕ ಹೋಗಬೇಕು ಅವನು, ಮನೆ ತನಕ. ಅಲ್ಲಿ ನಮ್ಮ ಭಾಷೆಯಲ್ಲಿ ಬಿಜಿಕೆರೆ ಪಕ್ಷಿ ಅಂತ ಇಲ್ಲಿ ಉಂಟು. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪಾರ್ಟ್ 1 ನೋಡಿದರೆ ಈ ಸ್ಟೋರಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಪಾರ್ಟ್ 1 ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇವತ್ತು ಅದೇ ಕತೆ ಮುಂದುವರಿದ ಭಾಗ, ತೋಟದಲ್ಲಿ ನಮ್ಮ ಕತೆ ಪಾರ್ಟ್ 2. ಆಲ್ ರೈಟ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೆಟ್ರೋಲ್ ತಂದ, ಈಗ ಪೆಟ್ರೋಲ್ ಹಾಕ್ತಾ ಇದ್ದಾನೆ ನೋಡಿ. ಅದೆಂತ ಮಾಡೋದು? ಅದರ ಇಂಜಿನಿಗೆ ಪೆಟ್ರೋಲ್ ಹೋಗ್ಲಿಕ್ಕೆ. ನೋಡಿ, ಆನ್ ಮಾಡಲಿಕ್ಕೆ ಕಷ್ಟ ಉಂಟು ಮಾರೆ. ಸತತ ಪ್ರಯತ್ನದಿಂದ ಸ್ಟಾರ್ಟ್ ಆಯಿತು. ನೀನು ಹೋಗುದಾ? ನಾನು ಹೋಗ್ತೇನೆ. ಇನ್ನು ಅನ್ನ ಎಲ್ಲ ಮಾಡಬೇಕು, ಮತ್ತೆ ಸಾರೆಲ್ಲ ಅರ್ಧ ಮಾಡಿಟ್ಟಿದ್ದೇನೆ ಅಲ್ಲಿ. ನೋಡಿ, ನಮ್ಮ ಊರಿನ ಬಾಹುಬಲಿ ಹೋಗ್ತಿದ್ದಾರೆ. ನೋಡಿ, ಈಗ ತಮ್ಮ ಇಲ್ಲಿ ಎಲ್ಲ ಆಯಿತು. ಮದ್ದನ್ನೆಲ್ಲ ಹಾಗೆ ಹಾಕ್ಬಾರ್ದಂತೆ ಅಮ್ಮ ಹೇಳಿತ್ತು. ಮೇಲೆಲ್ಲ ಆಯ್ತಿದೆ, ಇನ್ನು ಇಲ್ಲಿ ಹಾಕ್ತಾ ಇದ್ದಾನೆ. ಆಗದಿಂದ ಅವನನ್ನು ದೂರದಿಂದ ತೋರಿಸ್ತಿದ್ವಲ್ವ, ಈಗ ನೋಡಿ ಹತ್ತದಿಂದ. ನಾನು ಇನ್ನು ಮನೆಗೆ ಹೋಗ್ತೇನೆ, ನನಗೆ ಬಚ್ಚಿತು ವಿಡಿಯೋ ಮಾಡಿ ಮಾಡಿ. ಆಗ ನಾವು ತೋಟಕ್ಕೆ ಎಂಟ್ರಿ ಆಗಿದ್ವಿ, ಈಗ ಎಕ್ಸಿಟ್ ಆಗ್ತಾ ಇದ್ದೇವೆ. ಸ್ವಲ್ಪ ಆದಮೇಲೆ ಮತ್ತೆ ಹೋಗುವ ಅಲ್ವಾ ತೋಟಕ್ಕೆ, ಬಚ್ಚಿತೀಗ. ನೋಡಿ, ಅಮ್ಮ ಬಂದಿದ್ದಾರೆ, ಅನ್ನ ಇಡ್ತಾ ಇದ್ದಾರೆ ಈಗ. ನೋಡಿ, ಬೆಣ್ಣೆ, ಇದನ್ನು ನಾವು ತುಪ್ಪ ಮಾಡ್ತೇವೆ. ನೋಡಿ, ಈಗ ನಮ್ಮದು ಅನ್ನ ಆಯಿತು. ಈಗ ಇಷ್ಟೊತ್ತು ಆಗುವಾಗ ನನ್ನ ಅಪ್ಪ ಇಲ್ಲಿ ಅಂತ ನಿಮಗೆ ಆಗಿರ್ಬೋದು. ಈಗ ಅಮ್ಮ ಹೇಳ್ತಾರೆ ನೋಡಿ, ಅವರಿದ್ದಾರಲ್ಲ, ನೀವು ಟೆನ್ಷನ್ ಆಗಬೇಡಿ. ಅವರು ವಿಮಾನದಲ್ಲಿ ಅವರ ಫ್ರೆಂಡ್ ಒಬ್ಬರು ಕರ್ಕೊಂಡು ಹೋಗಿದ್ದಾರೆ, ಹಾಗೆ ವಿಮಾನದಲ್ಲಿ ಹೋಗಿದ್ದಾರೆ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗೆ ಭಾರಿ ಖುಷಿಯಲ್ಲಿದ್ದರು. 5 ಗಂಟೆಗೆ ಹೋಗಿ ಆಗಿದೆ, ಅವರು 10 ಗಂಟೆಗೆ ಫ್ಲೈಟ್ ಅಂತ ಹೇಳಿದರು. ನೋಡಿ, ನಮ್ಮ ಬೆಳಿಗಿನ ತಿಂಡಿ ಚಪಾತಿ. ಬೆಳಿಗ್ಗೆ ಬೇಗ ಎದ್ದು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಚಪಾತಿ ಎಲ್ಲ ಮಾಡುವಾಗ ಲೈವ್ ಮಾಡ್ತಿದ್ರು ಅಮ್ಮ. ಹಾಗೆ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಮತ್ತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನೋಡಿ, ನಾನು ಸೋಜಿ ಅಂತ ಹೇಳಿದ್ನಲ್ವ, ಅದಕ್ಕೆ ತೆಂಗಿನ ಹಾಲನ್ನು ಈಗ ಹಾಕ್ತಿದ್ದಾರೆ. ಹಾಗೆ ಇಲ್ಲಿ ಸಾರನ್ನು ಕೂಡ ಕುದಿಸಲಿಕ್ಕೆ ಇಟ್ಟಿದ್ದಾರೆ. ನೋಡಿ, ಕುದಿಸ್ಲಿಕ್ಕೆ ಕೊಟ್ಟಿದ್ದಾರೆ. ನನಗೆ ಕುದಿಸೋದಂತೆಲ್ಲ ಆಗೋದಿಲ್ಲ, ತಮ್ಮನಿಗೆ ತುಂಬ ಇಷ್ಟ. ಅವನಲ್ಲಿ ಇಲ್ಲಿ ಕುತ್ಕೊಂಡು ಕುದಿಸ್ತಾ ಇರ್ತಾನೆ, ಅದನ್ನು ಮಿಕ್ಸ್ ಮಾಡ್ತಾ ಇರ್ತಾನೆ. ನನಗೆ ಈಗ ಮಿಕ್ಸ್ ಎಲ್ಲ ಮಾಡೋದಂದ್ರೆ ಇಷ್ಟ ಆಗೋದಿಲ್ಲ.
ನೋಡಿ ಇದೀಗ ಕುದಿದುಂಟು. ಇದಕ್ಕೆ ಬೇವು ಸೊಪ್ಪು ತರಲಿಕ್ಕೆ ಅಂತ ಅಮ್ಮ ಹೋಗಿದ್ದಾರೆ ಮೇಲೆ. ಯಾಕಂತ ಹೇಳಿದರೆ ಅವರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಇಲ್ಲಿ ಕಾಣ್ತಿರ್ಬೋದು, ಹೇಳಿದ್ದಾರೆ, ಬರ್ತಿದ್ದಾರೆ ನೋಡಿ ಅಲ್ಲಿಂದ. ಅವರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೇವು ಸೊಪ್ಪು ಇಲ್ಲದಿದ್ರೆ ಆಗೋದೇ ಇಲ್ಲ. ಕೊತ್ತಂಬರಿ ಸೊಪ್ಪನ್ನು ನಿನ್ನೆ ಹೋಗಿ ನೋಡಿ ಅಲ್ಲಿದ್ದಾವೆ. ಕೊತ್ತಂಬರಿ ಸೊಪ್ಪು ನಿನ್ನೆ ಅಪ್ಪ ಹೋಗಿ ಕೇಳಿದ್ರಂತೆ ಒಗ್ಗದಲ್ಲಿ, ಅಲ್ಲಿ ಇರಲಿಲ್ಲ, ಒಳ್ಳೇದಿರಲಿಲ್ಲ ಅಂತೇಳಿ ತರಲಿಲ್ಲ ಕೊತ್ತಂಬರಿ ಸೊಪ್ಪನ್ನು. ಹಾಗೆ ಬೇವು ಸೊಪ್ಪಾದರೂ ಹಾಕಬೇಕಂತೇಳಿ ತರಲಿಕ್ಕೆ ಹೋದ್ರು ಅವರು. ಕುದಿತಾ ಉಂಟು ನೋಡಿ, ಈಚೆ ಇಟ್ಟಿದ್ದಾರೆ. ಇದನ್ನು ಗ್ಯಾಸ್ ಆನ್ ಮಾಡಲಿಲ್ಲ. ನೋಡಿ ತಂದರು ಬೇವು ಸೊಪ್ಪನ್ನು, ಇನ್ನು ಹಾಕೋದು. ನೋಡಿ ಸಾರು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಸೋಜಿ. ನೋಡಿ ಈಗ ಸೋಜಿ ಕೂಡ ಆಗ್ತಾ ಬಂತು. ತಮ್ಮ ಬಂದ ನೋಡಿ, ನನಗೆ ಹೇಳಿದ್ನಲ್ಲ ಇಲ್ಲಿ ಕುತ್ಕೊಂಡು ಮಿಕ್ಸ್ ಮಾಡ್ತಾ ಇರ್ತಾನಂತ. ಅವನಿಗೆ ನಾನು ಕೊಟ್ಟೆ, ಈಗ ಅವನು ಬಂದ ಅಂತ ಹೇಳಿ ಮಿಕ್ಸ್ ಮಾಡ್ತಾ ಇದ್ದಾನೆ. ಆಯ್ತು ಇನ್ನು ಸೋಜಿದು ನೋಡಿ ಕುದಲಿಕ್ಕೆ ಸ್ಟಾರ್ಟ್ ಆಯಿತು. ಆಯಿತು, ಇನ್ನು ಊಟ ಮಾಡುವ. ಆಯಿತಾ, ನನಗೆ ಆಗ್ತಿಲ್ಲ ವೀಡಿಯೋ ಮಾಡಲಿಕ್ಕೂ, ಹಸಿವಾಗ್ತುಂಟು. ನೋಡಿ ಅಮ್ಮ ನಮಗೆ ಅನ್ನ ಹಾಕಿ ತುಪ್ಪ ಹಾಕಿ ಇಟ್ಟಿದ್ದಾರೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಅವರೀಗ ಊಟ ಮಾಡೋದಿಲ್ಲ, ಇವತ್ತು ಸಂಕಷ್ಟೇ ಅಲ್ವಾ, ಹಾಗೆ. ಮತ್ತು ನಾವೀಗ ಊಟ ಮಾಡಿ ಮತ್ತೆ ಸಿಗುವ, ಹಸಿವಲ್ಲಿ ಆಗ್ತಿಲ್ಲ. ನೋಡಿ ಎಲ್ಲ ನಮಗೆ ಸುಸ್ತಾಗ್ತುಂಟು ಅಂತ ನಾನು ಹೇಳಿದ್ನಲ್ವ, ಹಾಗಾಗಿ ಅವರೇ ಹಾಕ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗುವ. ತುಂಬ ಲೇಟ್ ಮಾಡಿದರೆ ಈಗ ಅವಳಿಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಮತ್ತೆ ಸಿಗುವ ಇನ್ನು. ನಮ್ಮದು ಊಟ ಆಯಿತು. ಈಗ ಜಿಯೋ ಹಾಟ್ಸ್ಟಾರಲ್ಲಿ AI ಮಹಾಭಾರತ ಬರ್ತದೆ, ಅದನ್ನು ನಾವು ನೋಡ್ತೇವೆ ಈಗ. ನೋಡಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ಅಮ್ಮ ನೋಡಿ ಸೆಪ್ಪು ತೆಗಿತಾ ಇದ್ದಾರೆ ಅಡಿಕೆದ್ದು. ನಿಮಗೀಗ ಆಲ್ರೆಡಿ ಗೊತ್ತಾಗಿರ್ಬೋದು, ನಾವು ಕೊಯ್ಲು ತೆಗೆದ ವೀಡಿಯೋವನ್ನು ಹಾಕಿದ್ದೇವೆ, ಡಿಸ್ಕ್ರಿಪ್ಷನಲ್ಲಿ ಉಂಟು ನೋಡಿ ಲಿಂಕ್, ಆ ವಿಡಿಯೋ ನೋಡಿ. ಇದು ಇಲ್ಲಿ ನಾಯಿ ಉಂಟಲ್ವ, ಯಾರ್ದೋ ಒಂದು ಮನೆಯದು ನಾಯಿ ಬಂದು ಇಲ್ಲಿ ಡೈಲಿ ಮಲಗೋದು, ಅದು ಇಲ್ಲೇ ಇರ್ತದೆ. ಆ ನಾಯಿಯನ್ನು ಯಾವಾಗಾದ್ರೂ ನಿಮಗೆ ತೋರಿಸ್ತೇವೆ ನಾವು. ಅದಿಲ್ಲಿ ನೋಡಿ ಎಲ್ಲ ಚಲ್ಲಪೆಲ್ಲಿ ಮಾಡಿ ಇಟ್ಟದ್ದು ನೋಡಿ, ಅಡಿಕೆ ಎಲ್ಲ ಹಾಕಿದ ಆಚೆ ಎಲ್ಲ ನೋಡಿ. ಆಲ್ರೆಡಿ ಇಷ್ಟು ತೆಗ್ದಾಗಿತ್ತು, ಇವತ್ತು ನೋಡಿ ಇಷ್ಟು ತೆಗ್ದಿದ್ದಾರೆ. ಈಗೇನೆ ಕುತ್ಕೊಂಡು ತೆಗಿತಾ ಇರ್ತಾರೆ ಅವರು. ನಾನು ಕಾಲೇಜಿಂದೆಲ್ಲ ಬರುವಾಗ ತೆಗಿತಿರ್ತಾರೆ ಹೀಗೆ. ನೋಡಿದ್ದು ಇಲ್ಲಿ ಹೂವಿನ ಗಿಡ ಎಲ್ಲ ಉಂಟು, ಹುಲ್ಲು ಬಂದು ಹೀಗೆ ಆದದ್ದು. ತೋಟಕ್ಕೆ ಬಿಟ್ಟಾಯ್ತಾ, ತೋಟಕ್ಕೆ ಬಿಟ್ಟಾಯ್ತಂತೆ. ನೋಡಿಗ ಇಲ್ಲಿಗೆ ಬಿಡ್ತಾ ಇದ್ದಾನೆ ಮದ್ದು. ಮದ್ದು ಖಾಲಿ ಆಯ್ತು. ಈಗ ನೀರನ್ನು ಅಮ್ಮನ ಗಾಡಿ ತೊಳಿಲಿಕ್ಕೆ ಯೂಸ್ ಮಾಡ್ತಾನೆ ನೋಡಿ. ಅಮ್ಮನ ಗಾಡಿ ತೊಳಿತಿದ್ದಾನೆ ನಾನು. ನನ್ನನ್ನು ಫುಲ್ ಚಂಡಿ ಮಾಡ್ತಾನಂತ ನೋಡಿ. ಇಲ್ಲಿ ಮದ್ದು ಬಿಡ್ತಿದ್ದಾಗ ಈಗ ಬೆಂಕಿ ಹಾಕಿದ್ದಾನೆ ಅವನು, ತಮ್ಮ ಬೆಂಕಿ ಹಾಕಿದ್ದಾನೆ ನೋಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.